Hello guys, welcome back to Madhukiran Dodru YouTube channel. Today we are discussing about the inequalities. ಈ ಟಾಪಿಕ್ ಎಲ್ಲೆಲ್ಲಿ ಬರುತ್ತೆ, ಯಾವ ಟಾಪಿಕಲ್ಲಿ ಬರುತ್ತೆ ಅಂದರೆ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ತುಂಬ ಕ್ವಶನ್ಸ್ ನಾವು ನೋಡ್ತಾ ಹೋಗ್ತಿರ್ತೀವಿ. ಅದೇ ಥರ ಯಾವ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ಸಹ ನೋಡ್ತಾ ಹೋಗ್ತಿರ್ತೀವಿ. ಅದರ ಬೇಸಿಕ್ ಕ್ವಶನ್ ಆಗಿ ಏನಿರುತ್ತೆ, ಏನು ಓದಬೇಕಾಗಿರುತ್ತೆ, ಇನ್ಇಕ್ವಾಲಿಟೀಸ್ ಅಂದರೆ ಏನು ಅಂದರೆ ಇಲ್ಲಿ ನೋಡಬೇಕಾಗಿರೋದೆ 5 ಇರುತ್ತೆ. ಒಂದು ಗ್ರೇಟರ್ ದೆನ್ ಅಥವಾ ಗ್ರೇಟರ್ ದೆನ್ ಈಕ್ವಲ್ ಟು ಅಥವಾ ಈಕ್ವಲ್ ಟು ಲೆಸ್ ದೆನ್ ಆರ್ ಲೆಸ್ ದೆನ್ ಈಕ್ವಲ್ ಟು. ಈ 5 ಸಿಂಬಲ್ಸ್ ಬಗ್ಗೆ ನಮ್ಗೆ ಐಡಿಯಾ ಇತ್ತು ಅಂದರೆ ನಾವು ಯಾವ ಕ್ವಶನ್ಸ್ ಬೇಕಾದರೂ ಸಾಲ್ವ್ ಮಾಡ್ಬೋದು. ಈಗ ಇಲ್ಲೇ ನಾವು ನೋಡ್ತಾ ಇದ್ದೀವಿ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲೇ ಹೇಳ್ತಾ ಕೊಟ್ಟಿದ್ದಾರೆ. ಈಗ ಎ ಈಸ್ ಗ್ರೇಟರ್ ದೆನ್ ಬಿ ಈಸ್ ಗ್ರೇಟರ್ ದೆನ್ ಸಿ ಅಂತಿದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಎ ಈಸ್ ಗ್ರೇಟರ್ ದೆನ್ ಬಿ ಅಂದರೆ ಎ ದೊಡ್ಡದು ಯಾವುದಕ್ಕಿಂತ ಬಿಗಿಂತ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ವಿ ಕನ್ಸಿಡರ್ ಎನ ನಾನು 2 ಅಂತ ತಗೊಂತೀನಿ. ಎಷ್ಟು 2 ಅಂತ ತಗೊಂತೀನಿ. ಹಾಗಾದ್ರೆ ಈಸ್ ಗ್ರೇಟರ್ ದೆನ್ ಬಿ ಅಂದ್ರೆ ಎ ದೊಡ್ಡದು ಬಿ ಚಿಕ್ಕದು. ಅಂದ್ರೆ ಇದನ್ನ 2 ತಗೊಂಡ್ರೆ ಇದು ಎಷ್ಟು ತಗೋಬೇಕಾಗುತ್ತೆ? 1 ತಗೋಬೇಕು ಅಥವಾ 1ಗಿಂತ ಚಿಕ್ಕದು ಆಗಿರ್ಬೋದು, ಅಂದ್ರೆ 2ಕ್ಕಿಂತ ಚಿಕ್ಕದಾಗಿರ್ಬೋದು. ಸೊ ದಟ್ ಅದೇ ತರ ನೆಕ್ಸ್ಟ್ ಇನ್ನೊಂದು ಹೇಳ್ತಿದ್ದಾರೆ, ಎ ಈಸ್ ಬಿ ಈಸ್ ಗ್ರೇಟರ್ ದೆನ್ ಸಿ, ಬಿ ಗ್ರೇಟರ್ ಯಾವುದಕ್ಕೆ? ಸಿಗೆ. ಹಾಗಾದ್ರೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಬಿ ದೊಡ್ಡದಾಗಿರುತ್ತೆ, ಸಿ ಚಿಕ್ಕದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಸಿ 1ಗಿಂತ ಅತಿ ಚಿಕ್ಕದು 0 ತಗೊಬೋದು, 0.5 ತಗೊಬೋದು ಅಥವಾ -1 ಏನ್ ಬೇಕಾದ್ರೂ ತಗೊಬೋದು. ನಾನು ಇಲ್ಲಿ 0.5 ಅನ್ನ ತಗೊಂತೀನಿ. ನೋಡಿ 2 ಈಸ್ ಗ್ರೇಟರ್ ದೆನ್ 1, ಎಸ್ 1 ಈಸ್ ಗ್ರೇಟರ್ ದೆನ್ 0.5. ಓಕೆ, ಹಾಗಾದ್ರೆ ಎಗೂ ಸಿಗೆ ಏನ್ ರಿಲೇಷನ್ಸ್ ಇರುತ್ತೆ ಅದು ನೀವು ನೋಡ್ಬೋದು. ಏನಿರುತ್ತೆ? ಎ ಈಸ್ ಗ್ರೇಟರ್ ದೆನ್ ಸಿ ಅಂದ್ರೆ ಇದಕ್ಕೊಂದು ಲಾಜಿಕ್ ಏನು, ಎಲ್ಲ ಒಂದೇ ಸೈನ್, ಎಲ್ಲ ಗ್ರೇಟರ್ ಅಂತ ಇತ್ತು ಅಂದ್ರೆ ಗ್ರೇಟರ್ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದೀನಿ, ಇನ್ನೊಂದಿದೆ ನೋಡಿ. ಇಲ್ಲಿ ಲೆಸ್ ದೆನ್, ಇಲ್ಲೂ ಲೆಸ್ ದೆನ್. ಅಂದ್ರೆ ಎ ಈಸ್ ಲೆಸ್ ದೆನ್ ಬಿ. ನೋಡಿ ಬಿ ದೊಡ್ಡದು, ಏನು ಬಿ ದೊಡ್ಡದು ಯಾವ್ದಕ್ಕಿಂತ ಎಗಿಂತ. ಫಾರ್ ಎಕ್ಸಾಂಪಲ್ ಬಿ 2 ತಗೊಂತೀನಿ ಅಂದ್ರೆ ಇದೇನಾಗಬೇಕು? ಬಿಗಿಂತ ಚಿಕ್ಕದಾಗಬೇಕು. 1 ಆಗ್ಬೋದು, 0 ಏನ್ ಬೇಕಾದ್ರೂ ಆಗ್ಬೋದು, ಆದ್ರೆ ನಾನು ಚಿಕ್ಕದು ಯಾವುದೋ ಒಂದು 1 ಅಂತ. ನೆಕ್ಸ್ಟ್ ಬಿ ಈಸ್ ಲೆಸ್ ದೆನ್ ಸಿ ಅಂತ ಹೇಳ್ತಿದ್ದಾರೆ. ಲೆಸ್ ದೆನ್ ಅಂದ್ರೆ ಬಿ ಚಿಕ್ಕದಂತ ಈಗ, ಆಗ ಸಿಗಿಂತ ಅಂದ್ರೆ ಸಿ ದೊಡ್ಡದಲ್ವಾ. ಹಾಗಾದ್ರೆ ಈ 2 ಇಲ್ಲಿ ಕೊಟ್ಟಿದ್ರೆ ಇದನ್ನೇ ಕೊಡ್ಬೇಕು ನಾನು. ಫಾರ್ ಎಕ್ಸಾಂಪಲ್ 2ಕ್ಕಿಂತ 3 ಕೊಡು, 4 ಏನ್ ಬೇಕಾದ್ರೂ ಕೊಡ್ಬೋದು, ನಾನು 3 ಕೊಡ್ತೀನಿ. ಹಾಗಾದ್ರೆ ಇದು ಏನಾಗಿರುತ್ತೆ ಅಂದ್ರೆ ನೋಡ್ಬೋದು, ಎ ಈಸ್ ಲೆಸ್ ದೆನ್ ಸಿ. ನಾನು ಸಿಗೂ ಎಗೂ ಸಿ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೊಂದಿದೆ, ಎ ಈಸ್ ಈಕ್ವಲ್ ಈಸ್ ಗ್ರೇಟರ್ ದೆನ್ ಆರ್ ಬಿ. ಇದನ್ನ ಆಮೇಲೆ ನೋಡೋಣ. ಇದನ್ನ ನೋಡ್ಬಿಟ್ಟು ಆಮೇಲೆ ಲಾಸ್ಟಿಗೆ ಬರ್ತೀನಿ ಅಲ್ಲೇ. ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ. ಅಂದ್ರೆ ಎ ಈಸ್ ಗ್ರೇಟರ್ ದೆನ್ ಬಿ ಅಂದ್ರೆ ಬೇಕಾದ್ರೆ ನಾವ್ ಏನ್ ತಗೊಬೋದು, ಇಲ್ಲಿ ಎಗೆ ನಾನು ಫಾರ್ ಎಕ್ಸಾಂಪಲ್ 3 ತಗೊಂತೀನಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ ಅಂದ್ರೆ ಗ್ರೇಟರ್ ಅಂದ್ರೆ 3 ಇದೆ, 3 ಇರ್ಬೋದು, ಅಥವಾ ಬಿ ಎ ಜಾಗ 3 ಇರ್ಬೋದು, ಅಥವಾ ಬಿ ಜಾಗದಲ್ಲಿ 3 ಇರ್ಬೋದು, ಅದಕ್ಕಿಂತ ಕಮ್ಮಿನೇ ಇರ್ಬೋದು. ಫಾರ್ ಎಕ್ಸಾಂಪಲ್ ಈಕ್ವಲ್ ಇದೆ ಅಂತ ಅನ್ಸ್ಯೂಮ್ ಮಾಡ್ತೀನಿ ಅಂದ್ರೆ 3 ಆಗ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳ್ತಿದೆ, ಬಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ. ನಾನು ಇಲ್ಲಿ ಈಕ್ವಲ್ ಇಲ್ಲ ಅನ್ಕೊಂಡು ಗ್ರೇಟರ್ ಅನ್ಕೊಂತೀನಿ. ಫಾರ್ ಎಕ್ಸಾಂಪಲ್ ಅವಾಗ ಏನಾಗುತ್ತೆ, ಇದು ಗ್ರೇಟರ್ ಆದ್ರೆ ಇದು ಎಷ್ಟಿರ್ಬೋದು, ಎಷ್ಟಿರುತ್ತೆ? 2 ಇರುತ್ತೆ. ಇದು ಗ್ರೇಟರ್ ದೆನ್, ಸಾರಿ ಇದು ಈಕ್ವಲ್ ಅಂತ ನಾವು ಅನ್ಕೊಂಡಿದೀವಿ, ಇದು ಗ್ರೇಟರ್. ಕರೆಕ್ಟಾ? ಈ ಈಕ್ವೇಶನ್ ಅಂದ್ರೆ ಇಲ್ಲಿ ಏನೇ ಹಿಂಗೆ ನಾವು ನೋಡ್ತೀವಿ ಎಂದರೂ ಏನಾಗಿರುತ್ತೆ, ಗ್ರೇಟರ್ ದ್ಯಾನ್. ಇಲ್ಲಿ ಏನ್ ಈಕ್ವೇಶನ್ ಎರಡರಲ್ಲೂ ಸೇಮ್ ಬರ್ತಿದೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತಾನೆ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಅದೇ ತರ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತೀವಿ ಅಂದ್ರೆ ಸಾರಿ ಎ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಅಂತ ಬರುತ್ತೆ ಫ್ರೆಂಡ್ಸ್. ಅದೇ ತರ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂದಲ್ಲಿ ಏನ್ ಬರುತ್ತಿದೆ, ಇಲ್ಲಿ ಇದನ್ನ ಸಾಲ್ವ್ ಮಾಡ್ಬಿಡ್ತೀವಿ ನೋಡಿ. ಎ ಈಸ್ ಗ್ರೇಟರ್ ದೆನ್ ಬಿ ಅಂದ್ರೆ ಎ ಬಿಗಿಂತ ದೊಡ್ಡದು. ಅಂದ್ರೆ ಫಾರ್ ಎಕ್ಸಾಂಪಲ್ ಇದು 2 ಇದ್ರೆ ಇದೇನಾಗಿರುತ್ತೆ, 1 ಇರುತ್ತೆ, ಈಸ್ ಗ್ರೇಟರ್. ಓಕೆ, ಅದೇ ತರ ನೆಕ್ಸ್ಟ್ ಈಸ್ ಲೆಸ್ ದೆನ್ ಸಿ. ಫಾರ್ ಎಕ್ಸಾಂಪಲ್ ಬಿ ಚಿಕ್ಕದಿರ್ಬೇಕು, ಸಿ 2 ಇರ್ಬೋದಾ? ತಗೊಬೋದು. ಹಾಗಾದ್ರೆ ಎಗೂ ಸಿ ಕಂಪ್ಯಾರಿಸನ್ 2 ಈಸ್ ಈಕ್ವಲ್, ಸಾರಿ ಈ ಸೈಡ್ ಅಲ್ಲಿ ಬರೀತೀನಿ, 2 ಈಕ್ವಲ್ ಟು 2 ಅಂತಾನೂ ಹಾಕ್ಬೋದು. ಅದರ್ ಕೇಸ್ ಇನ್ನೊಂದು ಏನ್ ಬರೀಬಹುದು, ನಾನು ಈ ಜಾಗನ 2 ಈಸ್ ಗ್ರೇಟರ್ ದೆನ್ 1 ಈಸ್ ಲೆಸ್ ದೆನ್
3 ಬರಿಬೋದಾ? ಆಗ ಇದನ್ನ ಕಂಪ್ಯಾರಿಸನ್ ಮಾಡಿದ್ರೆ ಏನಾಯ್ತು, 2 3ಗಿಂತ ಹೆಚ್ಚಿಗೆ ಇದೆ ಅಲ್ವಾ? ಆ ಥರನೂ ಚಾನ್ಸಸ್ ಇದೆ. ಅಂದ್ರೆ 2 ಈಸ್ ಲೆಸ್ ದೆನ್ 3 ಅಂದ್ರೆ ಈ ತರ ಆಗುತ್ತೆ. ಅಥವಾ ನೆಕ್ಸ್ಟ್ ಇದು ದೊಡ್ಡದಿತ್ತು ಅಂದ್ರೆ 3 ಈಸ್ ಗ್ರೇಟರ್ ದೆನ್ 2, ಈ ತರ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಎಗೂ ಸಿ ಮಾತ್ರ ನಾವು ನೋಡೋದು. ಹಾಗಾದ್ರೆ ಏನೇನು ಪ್ರಾಬಬಿಲಿಟಿ ಇರುತ್ತೆ ಅಂದ್ರೆ ನೋಡ್ಬೋದು, ಎ ಇಸ್ ಈಕ್ವಲ್ ಟು ಸಿ ಆಗಿರ್ಬೋದು, ಎ ಇಸ್ ಗ್ರೇಟರ್ ದೆನ್ ಸಿ, ಎ ಇಸ್ ಲೆಸ್ ದೆನ್ ಸಿ. ಈ ತರ ನನಗೇನಾದ್ರೂ ಡೈರೆಕ್ಷನ್ಸ್ ಆಪೋಸಿಟ್ ಇತ್ತು ಅಂದ್ರೆ ಕೆನಾಟ್ ಬಿ ಡಿಫೈನ್ಡ್ ಅಂತ ಹೇಳ್ಬಿಡ್ಬೋದು. ಯಾಕೆಂದ್ರೆ ಮೂರ್ ಪ್ರಾಬಬಿಲಿಟಿ, ಮೂರ್ ಚಾನ್ಸಸ್ ಬರುತ್ತೆ ಅಂದ್ರೆ ವಿ ಕೆನಾಟ್ ಫೈಂಡ್ ಇಟ್. ಓಕೆ, ಅಂದ್ರೆ ಇಲ್ಲಿಂದ ಒಂದು ಅರ್ಥ ಮಾಡ್ಕೊಳ್ರಿ, ಆಪೋಸಿಟ್. ಈಗ ಆಪೋಸಿಟ್ ಏನಾದ್ರೂ ಬಂತು ಅಂದ್ರೆ ಕೆನಾಟ್ ಫೈಂಡ್. ಯಾಕೆಂದ್ರೆ ಮೂರ್ ಆಪ್ಷನ್ ಬರ್ತಿದೆ. ಈಕ್ವಲ್ ಆಗೋದು, ಅಥವಾ ಗ್ರೇಟರ್ ಲೆಸ್ ದೆನ್ ಆಗೋದು, ಅಥವಾ ಗ್ರೇಟರ್ ದೆನ್ ಆಗೋದು, ಏನ್ ಬೇಕಾದ್ರೂ ಆಗ್ಬೋದು. ಸೊ ದಟ್ ನೆಕ್ಸ್ಟ್ ಇನ್ನೊಂದು ಇಲ್ಲಿ ಬಿಟ್ಟಿದೆ. ಈಗ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಅಂದ್ರೆ ಲೆಸ್ ದೆನ್ ಅಂದ್ರೆ ಇದನ್ನ 1 ಆಗಿರ್ಬೋದು, ಇದು ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಗ್ಬೋದು, 2 ಆಗ್ಬೋದು, 1 ಅಂತ ತಗೊಂತೀನಿ. ನೆಕ್ಸ್ಟ್ ಇದು ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಗ್ಬೋದು, 2 ಆಗ್ಬೋದು, 1 ತಗೊಂತೀನಿ. ಬೇಕಾದ್ರೆ ಈಕ್ವಲ್ಸು ಆಯ್ತು. ಇನ್ ಕೇಸ್ 1 ಈಸ್ ಲೆಸ್, ಈಗ ಇದನ್ನ 2 ತಗೊಂತೀನಿ, ಈಸ್ ಗ್ರೇಟರ್ ಆಗುತ್ತೆ. ನೆಕ್ಸ್ಟ್ ಈಸ್ ಈಕ್ವಲ್ ಟು 2, ಏನ್ ಬೇಕಾದ್ರೂ ಮಾಡಿ. ಹಾಗಾದ್ರೆ ಇಲ್ಲಿ ಏನ್ ಸೈನ್ಸ್ ಕಂಟಿನ್ಯೂಸ್ ಆಗಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಎ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ. ಬೇಕಾದ್ರೆ ಅದನ್ನ ನೀವು ಇಲ್ಲೇ ನೋಡ್ಬೋದು, ಎ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ. ಈ ತರ ಬಂತು ಅಂದ್ರೆ ಆಲ್ರೆಡಿ ನಿಮ್ಗೆ ಹೇಳಿದೆ, ಆಪೋಸಿಟ್ ಬಂದೈತೆ ಅಂದ್ರೆ ಕೆನಾಟ್ ಬಿ ಫೈಂಡ್. ಯಾಕೆ ಅಂದ್ರೆ 3 ಚಾನ್ಸಸ್ ಬರುತ್ತೆ. ಅದು 3 ಚಾನ್ಸಸ್ ಬರೋದೇನು ಆಗಲ್ಲ. ನೆಕ್ಸ್ಟ್ ಇನ್ನ 2 ಟೈಪ್ ಬರುತ್ತೆ. ಇನ್ನ 2 ಟೈಪ್ ಏನಾಗಿರುತ್ತೆ ನೋಡ್ಬೋದು. ಇಲ್ಲಿ ಡಿಫಿನೆಟ್ ಬರ್ತಾ ಹೋಗ್ತಿದೆ. ಮೀನ್ಸ್ ಇಲ್ಲೇನಾಗ್ತಿದೆ ಅಂದ್ರೆ ಒಂದು ಗ್ರೇಟರ್ ದೆನ್ ಇದೆ, ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದ್ದಾಗ ಏನಾಗಿರುತ್ತೆ, ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಅಂತ ಬರುತ್ತೆ ಫ್ರೆಂಡ್ಸ್. ಈಕ್ವಲ್ ಟು ಬರೋದಿಲ್ಲ. ಯಾಕೆ ಈಕ್ವಲ್ ಟು ಬರೋದಿಲ್ಲ ಅಂದ್ರೆ ಇಲ್ಲಿ ಈಕ್ವಲ್ಸ್ ಇಲ್ಲ. ಯಾಕೆಂದ್ರೆ ಇಲ್ಲೇ ನಾವು ನೋಡ್ಬೋದು 1 ಈಸ್ ಗ್ರೇಟರ್ ದೆನ್ 2 ಆರ್ ಈಸ್ ಈಕ್ವಲ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕೊಡಬೇಕು ಅಂದ್ರೆ 2 ಕೊಡ್ಬೋದು ಅಥವಾ 3 ಕೊಡ್ಬೋದು. 3ನೇ ಕೊಡ್ತೀನಿ. 1 ಈಸ್ ಗ್ರೇಟರ್ ದೆನ್ 3 ಈಕ್ವಲ್ ಟು ಬರೋಕ್ಕೆ ಚಾನ್ಸ್ ಇದೆಯಾ ಸರ್? ಇಲ್ಲ ಸರ್. ಯಾಕೆ ನೀವು 3 ಕೊಡ್ತೀರಾ? 2 ಕೊಡ್ತೀನಿ. 1 ಈಸ್ ಗ್ರೇಟರ್ ದೆನ್ 2 ಹಂಗೆ ಆಗುತ್ತೆ ಬೇಸ್. 1 ಈಸ್ ಗ್ರೇಟರ್ ದೆನ್ 2 ಆಗೋದು. 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕೊಡಬೇಕು, 1 ಬರಬೇಕು, ಆದ್ರೆ ಬರಕ್ಕೆ ಚಾನ್ಸ್ ಇಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಎ ಈಸ್ ಗ್ರೇಟರ್ ದೆನ್ ಸಿ. ನೆಕ್ಸ್ಟ್ ಇದೇ ತರ ಇದಕ್ಕೇನಾಗಿರುತ್ತೆ ನೋಡಿ, ಇಲ್ಲಿ ಈಕ್ವಲ್ ಇದೆ, ಇಲ್ಲಿ ಈಕ್ವಲ್ ಇಲ್ಲ ಅಂದ್ರೆ ಎ ಈಸ್ ಲೆಸ್ ದೆನ್ ಸಿ ಅಂತಾನೆ ಬರುತ್ತೆ ಫ್ರೆಂಡ್ಸ್. ಏನೇ ಮಾಡಿದ್ರು. ಯಾಕೆ ಅಂದ್ರೆ ಬೇಕಾದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೊಬಹುದು. ಎ 1 ಅದು 1 ಆಗಿರುತ್ತೆ, ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು. ಫಾರ್ ಎಕ್ಸಾಂಪಲ್ 1 ತಗೊಳ್ಳಿ, ಈಸ್ ಬಿ ಈಸ್ ಲೆಸ್ ದೆನ್ ಸಿ ಅಂದ್ರೆ 2. ಈಗ ಎಗೂ ಸಿಗೆ ನಾವು ಕಂಪ್ಯಾರಿಸನ್ ಮಾಡ್ತೀವಿ ಅಂದ್ರೆ 1 ಈಸ್ ಗ್ರೇಟರ್ ಅಲ್ವನ್ರಿ? ಹಾಗಾದ್ರೆ ಎಲ್ಲಿ ಈಕ್ವಲ್ ಬರುತ್ತೆ? ಅದಕ್ಕೋಸ್ಕರ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಆಗಿರುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಯಾವ ತರ ಎಲ್ಲ ಪ್ರಶ್ನೆಗಳು ಬರುತ್ತೆ ಅದನ್ನ ನೋಡ್ತಾ ಹೋಗೋಣ. ಬೇಸಿಕ್ಸ್ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂತೀನಿ. ಏನೇ ಡೌಟ್ಸ್ ಇದೆ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನ ಕ್ಲಾರಿಫೈ ಮಾಡ್ಕೊಡ್ತೀನಿ. ಓಕೆ, ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ಬೋದು. 8 ಕ್ವಶನ್ಸ್. ವಿಚ್ ರೀಡ್ ದ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್ ಗಿವನ್ ಇನ್ such questions carefully and answer the questions ಅಂತ ಹೇಳ್ತಿದೆ. Which of the following expression will be true if the expression h great less than or equal to g equal to k ಗ್ರೇಟರ್ ದೆನ್ ಆಫ್ ಎಫ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈಸ್ ಡೆಫಿನೆಟ್ಲಿ ಟ್ರೂ ಅಂದ್ರೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸರಿ ಇದೆಯಂತೆ. ಹಾಗಾದ್ರೆ ಇದಕ್ಕೆ ಆಪ್ಷನ್ ಯಾವ್ದು ಸರಿ? ಈಗ ಇಲ್ಲೇ ನೋಡಿ, ಕೆ ಈಸ್ ಗ್ರೇಟರ್ ದೆನ್ ಎಚ್. ಕೆ ಎಲ್ಲಿದೆ? ಇಲ್ಲಿದೆ ಮತ್ತೆ ಎಚ್ ಇಲ್ಲಿದೆ. ಬರ್ಕೊಂಬಿಡೋಣ ಒಂದ್ಸತಿ ಸ್ಟೇಟ್ಮೆಂಟ್. ಎಚ್ ಲೆಸ್ ದೆನ್ ಜಿ ಇಸ್ ಈಕ್ವಲ್ ಟು ಕೆ ಇಸ್ ಗ್ರೇಟರ್ ದೆನ್ ಎಫ್ ಅಲ್ವಾ? ಹಾಗಾದ್ರೆ ಇಲ್ಲಿ ಏನಿದೆ, ಎಚ್ ಇಲ್ಲಿದೆ ಮತ್ತೆ ಇಲ್ಲಿ ಕೆ ಇದೆ. ಇದನ್ನ ಏನಾಗಿರುತ್ತೆ, ಎಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಜಿ ಜಾಗದಲ್ಲಿ ಕೆ ಬರಿಬೋದಾ? ಯಾಕೆಂದ್ರೆ ಎರಡು ಒಂದೇ ಅಂದ್ರು. ಈಗ ನಮ್ದು ಏನ್ ಬರ್ತಾ ಇದೆ, ಕೆ ಈಸ್ ಗ್ರೇಟರ್ ದೆನ್ ಎಚ್. ಎಸ್ ಕರೆಕ್ಟ್, ಕೆ ಈಸ್ ಗ್ರೇಟರ್ ದೆನ್ ಎಚ್. ಎಸ್, ಕೆ ಈಸ್ ಗ್ರೇಟರ್ ದೆನ್ ಎಚ್. ಅಲ್ಲೇ ಗೊತ್ತಾಗೋಯ್ತು ಆಪ್ಷನ್ ಎ ಸರಿ. ಸರ್ ಮಿಕ್ಕಿದ್ ನೋಡ್ಬೇಕಾ? ಬೇಕಿಲ್ಲ, ಆದ್ರೂ ನಿಮ್ಗೊಂದು ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. ಜಿ ಇಸ್ ಈಕ್ವಲ್ ಟು ಎಫ್ ಅಂತೆ. ಜಿ ಇಸ್ ಈಕ್ವಲ್ ಟು ಎಫ್. ಜಿ ಇಲ್ಲಿದೆ,
ಜಿ ಈಕ್ವಲ್ ಟು ಕೆ ಇಸ್ ಗ್ರೇಟರ್ ದೆನ್ ಎಫ್ ಅಂತೆ. ಹಾಗಾದ್ರೆ ಜಿ ಜಾಗದಲ್ಲಿ ಕೆ ಬರೀಬೋದಾ? ಜಿ ಈಸ್ ಗ್ರೇಟರ್ ದೆನ್ ಎಫ್ ಆಗುತ್ತಾ? ಈಕ್ವಲ್ಸ್ ಬರ್ಬೇಕಾಯ್ತು, ಆಗಲ್ಲ. ಅದೇ ತರ ಎಚ್ ಈಸ್ ಗ್ರೇಟರ್ ದೆನ್ ಎಫ್ ಅಂತಿದ್ದಾರೆ. ಎಲ್ಲಿದೆ ನೋಡಿ ಎಚ್ ಮತ್ತೆ ಎಫ್ ಗೆ. ಇಲ್ಲೇ ಸೈನು ಏನಾಗ್ತಿದೆ ಇಲ್ಲೇ ನೋಡ್ಬೋದು ನೀವು. ಸಾರಿ, ಯಾವ್ದಿತ್ತು, ಜಿ ಇತ್ತು, ಇಲ್ಲೇ ಗೊತ್ತಾಗ್ತಿದೆ. ಸೈನ್ ನೋಡಿ ಆಪೋಸಿಟ್ ಇದೆ. ಆಪೋಸಿಟ್ ಇದೆ ಅಂದ್ರೆ ಇದು ಸಹ ಆಗಲ್ಲ. ನೆಕ್ಸ್ಟ್ ಎಫ್ ಈಸ್ ಗ್ರೇಟರ್ ದೆನ್ ಜಿ. ಎಫ್ ಈಸ್ ಗ್ರೇಟರ್, ಎಫ್ ಇಲ್ಲಿದೆ, ಇಲ್ಲಿದೆ. ಓಕೆ, ಇಲ್ಲಿ ನೋಡಿ ಜಿ ಈಕ್ವಲ್ ಟು ಕೆ ಈಸ್ ಗ್ರೇಟರ್ ದೆನ್ ಎಫ್. ಹಾಗಾದ್ರೆ ಜಿ ಈಸ್ ಗ್ರೇಟರ್ ದೆನ್ ಎಫ್. ಹೌದು, ಆಗುತ್ತೆ. ಜಿ ಈಸ್ ನೋಡಿ ಇಲ್ಲಿ ಏನಾಗ್ತಿದೆ, ಎಫ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಇಲ್ಲಿ ಜಿ ಈಸ್ ಗ್ರೇಟರ್ ದೆನ್ ಆಗುತ್ತಾ? ಆಗೋದಿಲ್ಲ. ಹಾಗಾದ್ರೆ ಉತ್ತರ ಒಂದಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಈಸಿ ಇರುತ್ತೆ ಅಂದ್ರೆ ನಮ್ಗೆ ಕ್ವಶನ್ ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್. ಕೇವಲ ಒಂದು ಕ್ವಶನ್ ನಮಗೆ ಕೊಟ್ಟರು ಅಂದ್ರೆ ಇನ್ಇಕ್ವಾಲಿಟೀಸ್ ಅಲ್ಲಿ ಒಂದು 5 ಕ್ವಶನ್ಸ್ ಕೊಡ್ತಾರೆ. ಆ 5 ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಮಿನಿಮಮ್ 2 to 3 ಮಿನಿಟ್ಸ್ ಅಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್. ತುಂಬಾ ಈಸಿ ಇರುತ್ತೆ, ಈಸಿಯಾಗಿ ಸ್ಕೋರ್ ಮಾಡುವ ಟಾಪಿಕ್ ಆಗಿರುತ್ತೆ ಫ್ರೆಂಡ್ಸ್. ಅದೇ ತರ ಇನ್ನೊಂದು ಪ್ರಶ್ನೆ ನೋಡ್ತಾ ಹೋಗೋಣ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ವಿಲ್ ನಾಟ್ ಬಿ ಟ್ರೂ ಅಂದ್ರೆ ಯಾವುದು ಸರಿ ಇಲ್ಲ. ನಾಟ್ ಬಿ ಟ್ರೂ ದಿ ಇಫ್ ದ ಎಕ್ಸ್ಪ್ರೆಷನ್ P is less than or equal to Q, less than or is equal to S is definitely true. Equation ಸರಿ ಅಂತೆ, ಆಪ್ಷನ್ ಯಾವ ತಪ್ಪು ಅಂತ ಕೇಳಿದ್ದಾರೆ. ಹಾಗಾದ್ರೆ ನೋಡಿ S is greater than P, ಇಲ್ಲೇ ಬರ್ಕಂತ ಇನ್ನೊಂದ್ಸತಿ equation P is less than or equal to Q, less than or equal to S ಅಂದ್ರೆ ಈಗ S P ಎಲ್ಲಿದೆ, ಇಲ್ಲಿ S ಇದೆ, ಇಲ್ಲಿ ಓಕೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಈಕ್ವಲ್ P is less than or equal to Q ಲೆಸ್ ದೆನ್ ಆರ್ ಜಾಗದಲ್ಲಿ ಏನು ಬರಿಬಹುದು, ಎಸ್ ಬರಿಬಹುದು. ಇಲ್ಲೇ ನೋಡಿ ಈ ತರ ಇಕ್ವೇಶನ್ ಇದೆ ಅಂದ್ರೆ ನಾನು ಏನು ಹೇಳಿದೆ, ಪಿ ಇಸ್ ಲೆಸ್ ದೆನ್ ಎಸ್ ಅಂತ ಹೇಳಿದೆ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಸರಿ ಇದೆಯಾ? ತಪ್ಪಿದೆ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಏನಾಗ್ತಿದೆ, ತಪ್ಪಿದೆ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಪಿ ಇಸ್ ಲೆಸ್ ದೆನ್ ಆರ್. ಪಿಗೂ ಮತ್ತೆ ಆರ್ ಗೆ ಪಿ ಇಸ್ ಲೆಸ್ ದೆನ್ ಆರ್ ಅಂತ ಹೇಳ್ತಿದೆ. ಈಗ ಪಿ ಇಸ್ ಗ್ರೇಟರ್ ದೆನ್ ಕ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು. ಹಾಗಾದ್ರೆ ಇದನ್ನ ಯಾವ ತರ ಬರೀಬಹುದು, ಪಿ ಇಸ್ ಲೆಸ್ ದೆನ್ ಆರ್ ಅಂತ ಹೇಳ್ತಿದೆ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಸರಿ ಇದೆ. ನೆಕ್ಸ್ಟ್ ಎಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಯೂ ಅಂತ ಹೇಳ್ತಿದೆ. ಎಸ್ ಮತ್ತೆ ಕ್ಯೂ, ಇಲ್ಲಿ ಕ್ಯೂ ಇದೆ, ಇಲ್ಲಿ ಎಸ್ ಇದೆ. ಕ್ಯೂ ಇಂದ ಬರೀತೀನಿ, ಕ್ಯೂ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಸ್. ಹಾಗಾದ್ರೆ ಇದನ್ನ ಏನಂತ ಬರೀಬಹುದು, ಕ್ಯೂ ಇಸ್ ಲೆಸ್ ದೆನ್ ಎಸ್. ಓಕೆ, ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಸಹ ಸರಿ ಇದೆ. ನೋಡಿ ಎಸ್ ಇಸ್ ಗ್ರೇಟರ್ ದೆನ್ ಕ್ಯೂ, ಹೌದು ಎಸ್ ಇಸ್ ಗ್ರೇಟರ್ ದೆನ್ ಕ್ಯೂ ಅಥವಾ ಕ್ಯೂ ಇಸ್ ಲೆಸ್ ದೆನ್ ಎಸ್, ಕರೆಕ್ಟ್ ಆಗಿದೆ. ಅದೇ ತರ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, ಪಿ ಟು ಎಸ್. ಪಿ ಟು ಎಸ್ ಏನ್ ಹೇಳ್ತಿದ್ದಾರೆ, ಪಿ ಇಸ್ ಮೈನಸ್, ಪಿಗೂ ಮತ್ತೆ ಎಸ್ ಗೆ ಎಲ್ಲಿದೆ, ಎಸ್ ಇಲ್ಲಿದೆ. ನೆಕ್ಸ್ಟ್ ಪಿ ಇಲ್ಲಿದೆ, ಫುಲ್ ಸ್ಟೇಟ್ಮೆಂಟ್ ಅಲ್ಲೇ ನೋಡ್ತೀವಿ ಅಂದಾಗ ಆಲ್ರೆಡಿ ನಾವು ನೋಡೋದು ಪಿ ಇಸ್ ಲೆಸ್ ದೆನ್ ಎಸ್, ಹೌದು ಇಲ್ಲಿ ಬಂದಿದೆ ಆಲ್ರೆಡಿ, ಸರಿ. ಹಾಗಾದ್ರೆ ಕ್ವಶನ್ ಅಲ್ಲಿ ಹೇಳಿ ನಾಟ್ ಟ್ರೂ. ನಾಟ್ ಟ್ರೂ ಅಂದ್ರೆ ಆನ್ಸರ್ ಯಾವುದು, ಆಪ್ಷನ್ ಒಂದಾಗಿರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಡಸ್ ನಾಟ್ ಎಕ್ಸ್ಪ್ರೆಸ್ ಡಬ್ಲ್ಯೂ ಲೆಸ್ ದೆನ್ ಝೆಡ್ ಹೋಲ್ಡ್ಸ್ ಟ್ರೂ ಅಂದ್ರೆ ಯಾವುದು ಸರಿ ಅಂತ ಕೇಳ್ತಿದೆ. ಡಬ್ಲ್ಯೂ ಈಸ್ ಲೆಸ್ ದೆನ್ ಝೆಡ್. ಹಾಗಾದ್ರೆ ಇಲ್ಲಿ ನೋಡಿ ಸೈನ್ ಇಲ್ಲೇ ನೋಡ್ಬೋದು, ಈ ಸೈನು ಆಪೋಸಿಟ್ ಬಂತು ಅಂದ್ರೆ ತಪ್ಪ. ಎಷ್ಟು ಈಸಿಯಾಗಿ ನಾವು ಎಲಿಮಿನೇಟ್ ಮಾಡ್ಬೋದು ನೋಡಿ, ಡಬ್ಲ್ಯೂ ಮತ್ತೆ ಝೆಡ್ ಗೆ ಇಲ್ಲೂ ಇದೆ, ಆಪೋಸಿಟ್ ಬಂತ ತಪ್ಪು. ನೋಡಿ ಸಾರಿ, ಇಲ್ಲಿ ಬರುತ್ತೆ ಅಂದ್ರೆ ಈಕ್ವಲ್ಸ್ ಬರುತ್ತೆ ಆಪ್ಷನ್. ದ ಝೆಡ್ ಈಸ್ ಗ್ರೇಟರ್ ದೆನ್ ಆರ್ ವೈ, ಇಲ್ಲಿ ಏನಾಗುತ್ತೆ ನೋಡಿ ಸೇಮ್ ಇದೆಯಾ ನೋಡಿ, ಝೆಡ್ ಈಸ್ ಗ್ರೇಟರ್ ದೆನ್ ವೈ ಎಕ್ಸ್ ಈಕ್ವಲ್ ಟು ಡಬ್ಲ್ಯೂ, ಇದೇ ಜಾಗದಲ್ಲಿ ಗ್ರೇಟರ್ ಅಂದ್ರೆ ಇಲ್ಲಿ ಈಕ್ವಲ್ಸ್ ಇದೆ ಅಂದ್ರೆ ಝೆಡ್ ಈಸ್ ಗ್ರೇಟರ್ ದೆನ್ ವಿ ಡಬ್ಲ್ಯೂ ಅಂತಾನು ಬರೀಬಹುದು. ಹಾಗಾದ್ರೆ ಈ ತರ ಇದೆ ಅಂದ್ರೆ ಝೆಡ್ ಈಸ್ ಗ್ರೇಟರ್ ದೆನ್ ಡಬ್ಲ್ಯೂ. ಹೌದಾ, ಸರಿ ಆಗ್ತಿದೆ ಸ್ಟೇಟ್ಮೆಂಟ್. ಹಾಗಾದ್ರೆ ಮೂರನೇ ಸ್ಟೇಟ್ಮೆಂಟ್ ಸರಿ ಆಗ್ತಿದೆ. ಇದರಲ್ಲಿ ನೋಡ್ತೀನಿ ಅಂದ್ರೆ ನೋಡಿ, ಇಲ್ಲೂ ಆಪೋಸಿಟ್ ಬಂದಿದೆ, ಇಲ್ಲೂ ಆಪೋಸಿಟ್ ಬಂದಿದೆ, ಆಗಲ್ಲ. ಇಲ್ಲೂ ಆಪೋಸಿಟ್ ಇದೆ, ಇಲ್ಲೂ ಆಪೋಸಿಟ್, ಇದು ಆಗಲ್ಲ, ಇವು ಆಗಲ್ಲ. ಹಾಗಾದ್ರೆ ಆನ್ಸರ್ ಯಾವುದು, ಮೂರನೇ ಆಪ್ಷನ್ ಆಗಿರುತ್ತೆ ಫ್ರೆಂಡ್ಸ್.
ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಎಷ್ಟು ಸಿಂಪಲ್ ಆಗಿರುತ್ತೆ ಅಂದ್ರೆ ಫ್ರೆಂಡ್ಸ್, ಕ್ವಶನ್ ನಾವು ನೋಡ್ತಿದ್ದಂಗೆ ಆಪ್ಷನ್ ನೋಡ್ತಿದ್ದಂಗೆ ಮಾಡ್ಬೋದು, ಆದ್ರೆ ನಾವು ಯಾವ ತರ ಅನಾಲಿಸಿಸ್ ಮಾಡೋದು ಅನ್ನೋದು ಗೊತ್ತಾಗಲ್ಲ. ಇದೇ ತರ ಒಂದು ಹೆಚ್ಚಿನ ಪ್ರಶ್ನೆಗಳನ್ನ ನೋಡಿದಾಗ ನಮ್ಗೆ ಈಸಿ ಗೊತ್ತಾಗೋಗುತ್ತೆ. ಓಕೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ವಿಲ್ ಬಿ ದಿ ಎಕ್ಸ್ಪ್ರೆಸ್ ಎಲ್ ಲೆಸ್ ದೆನ್ ಆರ್ ಬಿ ದಿ ಡೆಫಿನೆಟ್ಲಿ ಟ್ರೂ. ಎಲ್ ಈಸ್ ಲೆಸ್ ದೆನ್ ಆರ್ ಅಂತೆ ನೋಡಿ, ಎಲ್ ಈಸ್ ಲೆಸ್ ದೆನ್ ಆರ್. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಇದು ಈ ಸ್ಟೇಟ್ಮೆಂಟ್ಗೆ ಎಲ್ ಈಸ್ ಗ್ರೇಟರ್ ದೆನ್ ಆರ್ ನನಗೆ ಬೇಕಿಲ್ಲ. ನೆಕ್ಸ್ಟ್ ಇಲ್ಲೇನ್ ಹೇಳ್ತಿದೆ, ಎಲ್ಗೂ ಆರ್ಗೂ ಮಧ್ಯದಲ್ಲಿ ಸೈನ್ ಉಲ್ಟಾ ಪಲ್ಟಾ ಆಗಿದೆ, ಬೇಕಾಗಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ತೀವಿ ಅಂದ್ರೆ ಎಲ್, ಹೌದು ಇಲ್ಲಿ ಆಗ್ತಿದೆ, ಎಲ್ ಇಸ್ ಲೆಸ್ ದೆನ್ ಆರ್ ಇದೆ. ನೆಕ್ಸ್ಟ್ ಸಾರಿ, ಇಲ್ಲಿ ಟು ಬಂದಿದೆ, ಇಲ್ಲಿ ಈಕ್ವಲ್ಸ್ ಇರುತ್ತೆ, ಈ ಜಾಗದಲ್ಲಿ ಈಕ್ವಲ್ಸ್ ಇದೆ. ಇಲ್ಲಿ ಏನಾಗುತ್ತೆ, ಎಲ್ಲು ಎಲ್ ಇಲ್ಲಿದೆ, ಆರ್ ಒನ್ ಸೆಕೆಂಡ್ ಫ್ರೆಂಡ್ಸ್, ಇದೇನ್ ಸೈನ್ ಆಗಿರುತ್ತೆ, ಗ್ರೇಟರ್ ದೆನ್, ಈ ಗ್ರೇಟರ್ ದೆನ್ ಇದೆ, ಇಲ್ಲೂ ಗ್ರೇಟರ್ ದೆನ್ ಇದೆ, ಹಾಗಾದ್ರೆ ಇದು ಸಹ ಆಗೋದಿಲ್ಲ. ಹಾಗಾದ್ರೆ ಉತ್ತರ ಯಾವ್ದಾಗಿರುತ್ತೆ, ಆಪ್ಷನ್ ಮೂರನೇ ಆಪ್ಷನ್ ಆಗಿರುತ್ತೆ ಫ್ರೆಂಡ್ಸ್, ಥರ್ಡ್ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ, ಲಾಸ್ಟ್ ಕ್ವಶನ್ ಆಫ್ ದಿಸ್ ಟುಡೇಸ್ ಟಾಪಿಕ್. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಡಸ್ ದ ಎಕ್ಸ್ಪ್ರೆಷನ್ ಡಿ ಈಸ್ ಗ್ರೇಟರ್ ದೆನ್ ಎ ಡಸ್ ನಾಟ್ ಹೋಲ್ಡ್ಸ್ ಟ್ರೂ? ಯಾವುದು ಸರಿ ಅಲ್ಲ ಅಂತ ಕೇಳ್ತಿದ್ದಾನೆ. ಹಾಗಾದ್ರೆ ಡಿ ಈಸ್ ಲೆಸ್ ದೆನ್, ಓಕೆ, ಹಾಗಾದ್ರೆ ಇಲ್ಲೇ ನೋಡ್ಬೋದು, ಎ ಈಸ್ ಲೆಸ್ ದೆನ್, ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಈಸ್ ಈಕ್ವಲ್ ಟು ಡಿ ಅಂತ ಹೇಳ್ತಿದ್ದಾರೆ. ಇಲ್ಲೇ ಹೇಳ್ಬೋದು ನಾನು, ಇಸ್ ಎ ಈಸ್, ಇದಕ್ಕೆ ಫಸ್ಟ್ನೇದು ಏನು ಹೇಳುತ್ತೆ, ಎ ಈಸ್ ಲೆಸ್ ದೆನ್ ಡಿ, ಯಾಕೆಂದ್ರೆ ನೋಡಿ ಸೈನ್ ಎರಡು ಒಂದೇ ಸೈನ್ ಹೋಗ್ತಿದೆ, ಒಂದು ಕಡೆ ಮಾತ್ರ ಡೆಫಿನೆಟ್ ಇದೆ, ಅದರಿಂದ ಇದು ಈಕ್ವಲ್ ಇರೋದ್ರೆ ಎ ಈಸ್, ಓಕೆನಾ, ಇದು ಸರಿ ಇದೆ, ನನಗೆ ತಪ್ಪಿರೋದು ಬೇಕು, ಇದು ಸರಿ ಇದೆ. ನೆಕ್ಸ್ಟ್ ಇಲ್ಲೂ ಸಹ ಡಿ ಈಸ್ ನೋಡಿ ಎಲ್ಲ ಗ್ರೇಟರ್ ದೆನ್ ಹೋಗ್ತಿದೆ, ಡಿ ಈಸ್ ಗ್ರೇಟರ್ ದೆನ್ ಎ ಸಹ ಸರಿ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ ಎ ಈಸ್ ಈ ಜಾಗದಲ್ಲಿ ಈಕ್ವಲ್ಸ್ ಬರುತ್ತೆ, ಇಲ್ಲಿ ನಾವು ನೋಡ್ತೀವಿ ಅಂದ್ರೆ ಎ ಇದು ಸಹ ಸರಿ ಬರುತ್ತೆ, ಎ ಈಸ್ ಲೆಸ್ ದೆನ್ ಡಿ ಅಂತ ಬರುತ್ತೆ, ಇದು ಸಹ ಸರಿ ಇದೆ. ನೆಕ್ಸ್ಟ್ ಆಪ್ಷನ್ ಅಲ್ಲಿ ನೋಡ್ತೀನಿ ಅಂದ್ರೆ ಇದು ಡಿ ಈಸ್ ಗ್ರೇಟರ್ ದೆನ್ ಎ, ಇದು ಸಹ ಸರಿ ಇದೆ. ಆದ್ರೆ ಇಲ್ಲಿ ನೋಡಿ ಆ ಸೈನ್ ಉಲ್ಟಾ ಪಲ್ಟಾ ಇದೆ, ಹಾಗಾದ್ರೆ ಆಪ್ಷನ್ 5 ಸರಿಯಾಗಿರುತ್ತೆ. ಅಂದ್ರೆ ಎಷ್ಟು ಈಸಿಯಾಗಿ ಸಿಂಬಲ್ಸ್ ಸೈನ್ಸ್ ಯಾವ ತರ ಇದೆ ಅದು ಬೇಸಿಕ್ಸ್ ಅರ್ಥ ಆಗಿದ್ರೆ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದಾಗಿರುತ್ತೆ ಫ್ರೆಂಡ್ಸ್. ಓಕೆ, ನಾಳೆ ಹೆಚ್ಚಿನ ಪ್ರಶ್ನೆ ಮೇಲೆ ಸಾಲ್ವ್ ಮಾಡ್ತಗೋಣ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಈ ಕ್ಲಾಸಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.